ನಾಡಪ್ರಭು ಕೆಂಪೇಗೌಡರವರ 517ನೇ ವರ್ಷದ ಜಯಂತಿಯ ಶುಭಾಶಯಗಳನ್ನು ಎಲ್ಲ ಸಾರ್ವಜನಿಕರಿಗೆ ತಿಳಿಸ್ತಾ ನಾಳೆ ನಡೀತಕ್ಕಂತಹ ಕಾರ್ಯಕ್ರಮಕ್ಕೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಮೆರವಣಿಗೆಯ ಮೂಲಕ ನಾಡಪ್ರಭು ಕೆಂಪೇಗೌಡರವರ ಪುತ್ಥಳಿಗೆ ಪೂಜ್ಯ ಶ್ರೀಗಳಾದಂಥ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿರವರು ಪುಷ್ಪಾರ್ಚನೆ ಮಾಡುವ ಮೂಲಕ ಜೊತೆಯಲ್ಲಿ ಇದೇ ಕ್ಷೇತ್ರದ ಶಾಸಕರಾದಂಥ ಹರೀಶ್ ಗೌಡರವರು ಮತ್ತು ಭಾಳ ಜನ ಗಣ್ಯರು ಜಿ ಟಿ ದೇವೇಗೌಡರು, ಸರಾಮೇಶ್ವರವರು ಮತ್ತು ಶ್ರೀವತ್ಸರವರು, ತನ್ವೀರ್ ಸೇಠ್ರವರು, ಮಾಜಿ ಶಾಸಕರ ನಾಗೇಂದ್ರಣ್ಣರವರು, ಪ್ರತಾಪ್ ಸಿಂಹರವರು, ವಿಧಾನ ಪರಿಷತ್ ಸದಸ್ಯರುಗಳು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಮತ್ತು ವಿಶೇಷವಾಗಿ ನಮ್ಮ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಒಕ್ಕಲಿಗರ ಸಂಘ ಸಹಯೋಗದೊಂದಿಗೆ ರಾಜ್ಯ ಒಕ್ಕಲಿಗರ ಸಂಘದ ನಮ್ಮ 3 ನಿರ್ದೇಶಕರು ಮತ್ತು ನೇಗಿಲುಯೋಗಿ ವಿವಿಧ ಸಂಘಗಳು ಪೊಲೀಸ್ ನಿವೃತ್ತ ಒಕ್ಕಲಿಗರ ಸಂಘ ಇರ್ಬೋದು, KSRTC ಒಕ್ಕಲಿಗರ ಸಂಘ ಇರ್ಬೋದು, ಮಹಿಳಾ ಒಕ್ಕಲಿಗರ ಸಂಘ ಇರ್ಬೋದು, 10 ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಜೊತೆಯಲ್ಲಿ ಇತರೆ ಸಮುದಾಯದ ಸಂಘ ಸಂಸ್ಥೆಯವರ ನೆರವನ್ನು ಕೂಡ ನಾವು ಕೇಳಿದ್ವಿ ಮತ್ತು ಅವ್ರನ್ನೂ ಕೂಡ ಆಹ್ವಾನಿಸಿದ್ದೇವೆ. ಪಕ್ಷಾತೀತವಾಗಿ ಎಲ್ಲ ಪಕ್ಷದ ನಾಯಕರುಗಳನ್ನ ಜಾತ್ಯತೀತವಾಗಿ ನಾವು ಹೋಗಿ ಈ ಸಮಿತಿ ವತಿಯಿಂದ ಆಹ್ವಾನಿಸಿದ್ದೇವೆ. ಈ ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ವಿಶೇಷ ಮೆರವಣಿಗೆ ಕಲಾ ತಂಡಗಳೊಂದಿಗೆ ಸುಮಾರು 30 ಕಲಾ ತಂಡಗಳು ಮತ್ತು 4 ರಿಂದ 5 ಟ್ಯಾಬ್ಲೋ ನಾಡಪ್ರಭು ಕೆಂಪೇಗೌಡರವರ ಚರಿತ್ರೆನ ತೋರಿಸ್ತಕ್ಕಂಥದ್ದು ಮತ್ತು ಆದಿಚುಂಚನಗಿರಿ ಕ್ಷೇತ್ರ ಮತ್ತು ರೈತರ ಬಗ್ಗೆ ತಿಳಿಸ್ತಕ್ಕಂಥ ಟ್ಯಾಬ್ಲೋಂದಿಗೆ ಮೆರವಣಿಗೆ 12:30 ಕಲಾಮಂದಿರಕ್ಕೆ ತಲುಪಿ ಕಲಾಮಂದಿರದಲ್ಲಿ ಸುಮಾರು 500 ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಗೌರವ ಪ್ರತಿಭಾ ಪುರಸ್ಕಾರ ಮಾಡ್ತಕ್ಕಂಥದ್ದು. ಸಾಧಕರಿಗೆ ಪೂಜ್ಯ ಶ್ರೀ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿರವರ ನಿರ್ದೇಶನದಂತೆ ನಾಡಪ್ರಭು ಕೆಂಪೇಗೌಡರವರು 500 ವರ್ಷದಿಂದ ಬೆಂದಕಾಳವ್ರನ್ನ ಕಟ್ಟಿದಾಗ ಎಲ್ಲ ಸಮುದಾಯಗಳಿಗೆ ಪೇಟೆಗಳನ್ನು ಕಟ್ಟಿ ಆ ವೃತ್ತಿಪರ ಒಂದು ಅವರು ಗಟ್ಟಿ ಬುನಾದಿ ಹಾಕಿಕೊಟ್ಟಂಥದ್ದು. ಅಂಥವ್ರಿಗೆ ಕಾರ್ಯಕ್ರಮದಲ್ಲಿ ನೀವು ವಿಶೇಷವಾಗಿ ಮಾಡಬೇಕು. ಸಾಧಕರಿಗೆ ಎಲ್ಲ ಸಮುದಾಯದವ್ರಿಗೂ ನೀವು ಗುರುತಿಸಿ ಅವ್ರಿಗೆ ಗೌರವ ಸಮರ್ಪಣೆ ಮಾಡಬೇಕು ಅಂತ ಹೇಳಿದ ಸಂದರ್ಭದಲ್ಲಿ 35 ಜನಕ್ಕೂ ಹೆಚ್ಚು ಜನ ಸಾಧಕರಿಗೆ ಎಲ್ಲ ಸಮುದಾಯದವ್ರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮ ಮುಗಿದ ನಂತರ ಪ್ರಸಾದ ವಿನಿಯೋಗ ಕೂಡ ಇದೆ. ಹಾಗಾಗಿ ಮೈಸೂರು ನಗರದಲ್ಲಿರ್ತಕ್ಕಂಥವ್ರು ಮತ್ತು ಗ್ರಾಮಾಂತರ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ ಎರಡೂ ಭಾಗದಲ್ಲಿ ಮತ್ತು ಮೈಸೂರಿನಲ್ಲಿ ಬೇರೆ ಜಿಲ್ಲೆಗಳಿಂದ ಬಂದು ನೆಲೆಸಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಾಳೆ ಶನಿವಾರ ರಜೆ ಇರೋದ್ರಿಂದ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥವ್ರು ವಿಶೇಷವಾಗಿ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಸಮಿತಿ ಪರವಾಗಿ ಕೇಳ್ಕೊತೀನಿ.